ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾಫಿ ನಾಡಲ್ಲಿ ಹಣ ಕದ್ದು ಗೂಡು ಕಟ್ಟಿಕೊಂಡಿದೆ ಇಲಿ. ತುಮಕೂರಿನ ಇಲಿಗೆ ಚಿನ್ನದ ಮೇಲಿನ ಮೋಹ ಇದು. ಚಿಕ್ಕಮಗಳೂರಿನ ಇಲಿಗೆ ಹಣದ ಮೇಲೆ ವ್ಯಾಮೋಹ. ಅಜ್ಜಂಪುರ ಪಟ್ಟಣದ ಚಿಕನ್ ಅಂಗಡಿಯಲ್ಲಿ ಆಗಿರುವಂಥ ಘಟನೆ ಇದು. ಗಲ್ಲಪೆಟ್ಟಿಗೆಯಲ್ಲಿ ಇಡ್ತಾ ಇದ್ದಂತಹ ನೋಟುಗಳೇ ಯಾವಾಗಲೂ ಮಂಗಮಾಯವಾಗ್ತಾ ಇತ್ತು. ನೋಟುಗಳು ಎಲ್ಲಿ ಅಂತ ನೋಡಿದ್ರೆ ನೋಟುಗಳನ್ನು ಎಗರಿಸಿ ಇಲಿಗಳು ಗೂಡು ಮಾಡಿಕೊಂಡಿದ್ವು. ಅಂಗಡಿ ಮಾಲೀಕರು ಪರಿಶೀಲನೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಇಲಿಯ ಆಟ ಬಯಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ಪಟ್ಟಣದಲ್ಲಿ ಇಲಿಗಳು ಮಾಡಿರುವಂಥ ಕೆಲಸ ಇದು. ಕಾಫಿ ನಾಡಲ್ಲಿ ಹಣ ಕದ್ದು ಗೂಡು ಕಟ್ಕೊಂಡಿದೆ ಇಲಿ. ಇತ್ತ ಚಿಕ್ಕಮಗಳೂರಿನ ಇಲಿಗೆ ಹಣದ ಮೇಲೆ ಈ ರೀತಿಯಾದಂಥ ವ್ಯಾಮೋಹ. ಹಣವನ್ನು ಕದ್ದೊಯ್ಯೋದು, ನಂತರದಲ್ಲಿ ಗೂಡು ಕಟ್ಕೊಳ್ಳೋದು ಕಿಲಾಡಿ ಇಲಿ. ನೋಟಿನಲ್ಲೇ ಮನೆ ಕಟ್ಕೊಂಡು ಇಲಿ ದರ್ಬಾರನ್ನ ನಡೆಸದೆ. ಅಜ್ಜಂಪುರದ ಪಟ್ಟಣದ ಜಮ್ ಚಿಕನ್ ಅಂಗಡಿಯಲ್ಲಿ ಆಗಿರುವಂತಹ ಘಟನೆ ಇದು. ಸಿದ್ದಿಕ್ ಎಂಬುವರಿಗೆ ಸೇರಿದಂಥ ಚಿಕನ್ ಶಾಪ್ ಅದು. ಒಟ್ಟಾರೆ ನೋಟುಗಳನ್ನು ಅವರು ಕೂಡಿ ಇಡ್ತಾ ಇದ್ರು. ಆದರೆ ಇಟ್ಟಂಥ ನೋಟುಗಳು ಮಾತ್ರ ಅಲ್ಲಿ ಕಾಣಿಸ್ತಾ ಇರಲಿಲ್ಲ. ಯಾಕೆ, ಏನಾಗ್ತಾ ಇದೆ ನೋಟುಗಳು ಅಂತ ನೋಡಿದಂಥ ಸಂದರ್ಭದಲ್ಲಿ ಇದು ಇಲಿಯ ಕಿತಾಪತಿ ಅನ್ನೋದು ಕೂಡ ಇವರಿಗೆ ಕಂಡು ಬಂದಿದೆ. 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿಯ ನೋಟುಗಳನ್ನು ಎಗ್ಗರಿಸಿ ಬೆಚ್ಚಗೆ ಗೂಡು ಮಾಡಿಕೊಂಡು ಇಲಿ ಇರ್ತಾ ಇತ್ತು. ನೋಟುಗಳು ಇಲ್ಲದೆ ಇದ್ದಾಗ ಓನರ್ಗೆ ಡೌಟ್ ಬಂದಿದೆ. ಅನುಮಾನಗೊಂಡು ಮಾಲೀಕ ಪರಿಶೀಲನೆ ಮಾಡಿದಾಗ ಇಲಿಯ ಆಟ ಬೆಳಕಿಗೆ ಬಂದಿದೆ. ಪ್ಲಾಸ್ಟಿಕ್ನೊಳಗೆ ಹುಲ್ಲು, ಕಡ್ಡಿ, ನೋಟುಗಳು ಪತ್ತೆಯಾಗಿದೆ. ಇಲಿಯ ನೋಟಿನ ಮೋಹಕ್ಕೆ ಒಟ್ಟಾರೆಯಾಗಿ ಓನರೇ ಶಾಕ್ ಆಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ಪಟ್ಟಣದಲ್ಲಿ ಇಲಿ ಮಾಡಿರುವಂತಹ ಕಿತಾಪತಿ ಇದು. ಕೆಲವು ದಿನಗಳ ಹಿಂದೆ ಇದೇ ರೀತಿಯಾದಂತಹ ಮತ್ತೊಂದು ಘಟನೆಯಾಗಿತ್ತು. ಇಲ್ಲಿ ನೇರವಾಗಿ ಚಿನ್ನದ ಅಂಗಡಿಗೆ ಹೋಗಿ ಚಿನ್ನವನ್ನ ಎಗ್ಗರಿಸಿತ್ತು. ಅದೇ ರೀತಿ CCTV ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇದು ಇಲಿಯ ಆಟ ಅನ್ನೋದು ಕೂಡ ತಿಳಿದು ಬಂದಿತ್ತು. ಅದೇ ರೀತಿ ಇದೀಗ ಕಾಫಿ ನಾಡಲ್ಲಿ ಹಣವನ್ನ ಕದ್ದು ತನಗಾಗಿ ಗೂಡನ್ನ ಕಟ್ಟಿಕೊಂಡಿದೆ ಈ ಇಲಿ ಅನ್ನೋದು ತಿಳಿದು ಬಂದಿದೆ. ये धुंडक फिर रो में काता कांगा कांगा खाता एंडिल मारा लकड़ी वो भी खतर है. क्या क्या करा ना वही से लेके क्या करता चूहा वो बोले गरम मीट को क्या में जमा है. पैसे चुराना वो बोले. दिखा दिखा वहाँ कंकी चूहे सुन्ना खरीदा चुरा था कहते यहाँ हमारा नोटा चुरा रहा चूहा.